ದುಡ್ಡು ಮಾಡಬೇಕು. ನೀನು ಜೀವನದಲ್ಲಿ ಮೊದಲು ಏನಾದರೂ ಮಾಡು, ಅದಕ್ಕಿಂತ ಮೊದಲು ದುಡ್ಡು ಮಾಡು. ಯಾಕಂದ್ರೆ ಈ ದುನಿಯಾದಲ್ಲಿ ದುಡ್ಡು ಇದ್ದ ಒಂದು ದುನಿಯಾ ಐತಿ. ಅದು ಹೆಂಗಾರ ಬರಲಿ, ಯಾವ ರೂಪದಾಗಾದ್ರೂ ಬರಲಿ, ದುಡ್ಡು ಮಾಡಬೇಕು, ಶ್ರೀಮಂತ ಆಗಬೇಕು. ನಾವು ಸಿಗರೇಟ್ ಫ್ಯಾಕ್ಟರಿ ಕಟ್ತೀವಿ, ನೀವು ಸೇರ್ತೀರಿ, ಸಾಯ್ತೀರಿ, ನಾವು ಶ್ರೀಮಂತ ಆಗ್ತೀವಿ. ನಾವು ಗುಟ್ಕಾ ತಂಬಾಕಿನ ಫ್ಯಾಕ್ಟರಿ ಕಟ್ತೀವಿ, ತಿಂತೀರಿ, ಸಾಯ್ತೀರಿ, ಆದ್ರೆ ನಾವು ಶ್ರೀಮಂತ ಆಗ್ತೀವಿ. ಕಲ್ಲಿಗೊಂದು ಸಾರಾಯಿ ಅಂಗಡಿ ತೆಗಿತೀವಿ, ಕುಡಿತೀರಿ, ಕುಡಿದು ಕುಡಿದು ಕೊನೆಗೆ ಒಂದು ದಿನ ಸತ್ತೋಗ್ತೀರಾ, ನಾವು ಶ್ರೀಮಂತ ಆಗ್ತೀವಿ. ಆದ್ರೆ ಈ ನಮ್ಮ ದೇಶದ ಬೆನ್ನೆಲುಬು ನಮ್ಮ ರೈತ ಬೆಳೆದ ಅನ್ನ ಈ ಜಗತ್ತೇ ತಿಂದ್ರು, ನಮ್ಮ ರೈತ ಮಾತ್ರ ಶ್ರೀಮಂತ ಆಗ್ತಾ ಇಲ್ಲ. ಯಾಕೆ ಅಂತ ಯಾರಾದರೂ ವಿಚಾರ ಮಾಡಿರೇನು? ಮಾಡಕ ನಮ್ಮಂತ ಶ್ರೀಮಂತರು ಬಿಡಂಗೋ ಇಲ್ಲ. ಸಾಲ ಸೂಲ ಮಾಡ್ತಾರೆ, ಬೀಜ ಗೊಬ್ಬರ ತಂದ ಭೂಮಿಯಾಗ ಇಡ್ತೀರಿ, ಸಮಯಕ್ಕೆ ಸರಿಯಾಗಿ ಮಳೆ ಬರೋದಿಲ್ಲ, ಕರೆಂಟ್ ಬರೋದಿಲ್ಲ, ಮುಂದೆ ರೈತ ಬೆಳೆಗೆ ಬೆಲೆನೋ ಸಿಗೋದಿಲ್ಲ. ಆವಾಗ ಬ್ಯಾಂಕುಗಳ ಮೊರೆ ಹೋಗ್ತೀರಾ, ಆವಾಗ ನಮ್ಮ ರಾಜಕಾರಣಿಗಳು ಬರ್ತಾರೆ, ರಾಜಕಾರಣಿಗಳು ನಮ್ಮ ಸಾಲ ಮನ್ನಾ ಮಾಡ್ತಾರಂತ ಕಲ್ಲು ಬಡಕಂತ ಹಂಗ ಕೊಂದಿರ್ತೀರ. ಅವಾಗ ಇವರು ರಾಜಕೀಯದವರು ನಾವು ಆ ಜನ, ನೀವು ಈ ಜನ, ನಾವು ಆ ಭಾಗ್ಯ ತಂದಿವಿ, ಈ ಭಾಗ್ಯ ತಂದಿವಿ ಎಂದು ಸುಳ್ಳು ಸುಳ್ಳು ಭಾಷಣ ಮಾಡ್ತಾರೆ. ಸುಳ್ಳು ಭಾಷಣಗಳನ್ನ ಮಾಡಿ ಎಲೆಕ್ಷನ್ ಆರಿಸಿ ಬಂದ ಮೇಲೆ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, 5 ವರ್ಷ, 5 ತಲೆ ಮೇಲೆ ಬೂಟ್ಗಳನ್ನು ಯಾಕಂದ್ರ ಇದು ಕಲಿಯುಗ ಐತಿ. ಯಾವನ ನಮಗ ಆದ್ರು ಸ್ಟ್ರೈಕ್ ಹೋರಾಟ ಅಂತ ರೋಡಿಗೆ ಬಂದ್ರೆ ಅವನ ನಮ್ಮ ಕಣ್ಣಿನಲ್ಲಿ ಹಿಡಿದುಕೊಂಡು ಇಲ್ಲ ಸಲ್ಲದ ಕೇಸುಗಳನ್ನು ಅವನ ತಲೆ ಮೇಲೆ ಹೊರಿಸಿ ಮತ್ತೆ ಜೈಲಿಗೆ ಹಾಕಿಸ್ತೀವಿ. ಸಾಯುವರೆಗೂ ನರಳಿನಲ್ಲಿ ಸಾಯುವಂಗ ಅಲ್ಲೇ ಸಾಯಿಸ್ತೇವೆ. ಇದು ಕಲಿಯುಗ ಐತಿ. ಇಲ್ಲಿ ಆಳು ಮಕ್ಕಳಾಗಿರ್ಬೇಕು, ಶ್ರೀಮಂತರಾಗಿರ್ಬೇಕು. ಅದು ಈ ಜಗದಲ್ಲಿ ನಿಯಮ ಐತಿ. ನಾವು ಶ್ರೀಮಂತರಿದ್ದೀವಿ, ಹೊಡಿತೀವಿ. ಹೆಂಗ ಹೊಡಿತೀವಿ ಅಂದ್ರ ಜಾರಿ ಬಿದ್ರು ಜನಕ್ಕೆ ಗೊತ್ತಾಗಿರಬಾರ್ದು, ಉಚ್ಚ ಹೋದ್ರು ಕಚ್ಚೆಗೆ ಗೊತ್ತಾಗಿರಬಾರ್ದು. ಹಂಗ ಯಾಕಂದ್ರ ನಾವು ಶ್ರೀಮಂತರದೀವಿ. ನಮಗ ಕುಡಿಯಕ ಹೆಂಡಾನು ಬೇಕು, ಮಗಲಾಗ ಹೆಣ್ಣು ಬೇಕು. ಯಾಕಂದ್ರ ಇದು ಕಲಿಯುಗ ಐತಿ. ನಾನೇ ಧರ್ಮರಾಜ ಎಂದು ಸಕ್ಕಿನಿಂದ ಬೆರ್ತಾ ಇದ್ದಾನಲ್ಲ ಆ ಸೋಮಶೇಖರನ ಸಂಸಾರವನ್ನು ನುಚ್ಚು ನೂರಾಗಿ ಮಾಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ, ಸಮಾಧಾನ. ಚಿಕ್ಕ
ಚಿಕ್ಕವರಿದ್ದಾಗಲೇ ನನ್ನ ತಂದೆ ಮಾಡಿದ ಒಂದೇ ಒಂದು ಚಿಕ್ಕ ತಪ್ಪಿಗಾಗಿ ನಮ್ಮ ಎಲ್ಲ ಸರ್ವ ಆಸ್ತಿಯನ್ನು ಅನಾಥಾಶ್ರಮದ ಪಾಲುವಂತೆ ಮಾಡಿದೆ ಅಲ್ಲವೇ ಸೋಮಶೇಖರ. ನಾನು ನೋಡುತ್ತೇನೆ ಈ ಊರಿನಲ್ಲಿ ನನ್ನ ಧರ್ಮದ ಪಾಲಿಗೆ ಎಷ್ಟು ದಿನ ನಡೆಯುತ್ತದೆ ನೋಡ್ತೀನಿ. ಈ ತಂಪಾದ ಸಂಜೆ ವೇಳೆಯಲ್ಲಿ ಇಂಪಾದ ಗಾಳಿ ಇಂಪಾದ ಗಾನ ಹಾಡ್ತಾ ಇದೆ. ಈ ಗಾನದ ಜೊತೆಗೆ ತಾಳ ಹಾಕಿ ಕುಣಿಯೋದಕ್ಕೆ ಒಂದು ನವೀನಿದ್ರೆ ಅಷ್ಟೊಂದು ಚೆನ್ನಾಗಿರ್ತಿರಲ್ಲ.